ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತು ರಾಜ್ಯ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನು ಮಾಡಿರುವಂಥದ್ದು. SSLC ಮತ್ತು PUCಯಲ್ಲಿ ತೇರ್ಗಡೆ ಹೊಂದುವ ಪಾಸ್ ಮಾರ್ಕ್ ಏನಿದೆ ಅದರ ಪ್ರಮಾಣವನ್ನು ಇಳಿಕೆ ಮಾಡಿ 35ರಿಂದ 33%ಗೆ ಇಳಿಸಿರುವಂಥದ್ದು. ಈ ಮೂಲಕವಾಗಿ ಈ ಪ್ರಸಕ್ತ ಸಾಲಿನಿಂದಲೇ ಇದು ಜಾರಿಗೆ ಬರುವಂತೆ ಮಾಡಿ ಹೆಚ್ಚಿನ ಫಲಿತಾಂಶವನ್ನು ರಾಜ್ಯದಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ಒಂದು SSLC ಮತ್ತು PUC ಪಾಸ್ ಮಾರ್ಕ್ಸನ್ನು ಇಳಿಕೆ ಮಾಡೋದಕ್ಕೆ ಏನು ಪ್ರಮುಖ ಕಾರಣ, ಯಾಕೆ ಇಳಿಸಲಾಯಿತು, ಇದನ್ನು ಯಾವ ಪ್ರೊಸೀಜರನ್ನು ಮಾಡಿಕೊಂಡು ರಾಜ್ಯ ಸರ್ಕಾರ ಅಂದರೆ ಶಿಕ್ಷಣ ಇಲಾಖೆ ಇಳಿಸಿದೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಗೊತ್ತಿದೆ, ಕಳೆದ ಹಲವು ವರ್ಷಗಳಿಂದ ಪಾಸ್ ಮಾರ್ಕ್ ಅಂತಂದರೆ 35 ಅಂದರೆ ಒಂದು 100 ಅಂಕದ ಅಥವಾ 125 ಅಂಕದ ಒಂದು ವಿಷಯದಲ್ಲಿ ನಾವು ಪಾಸ್ ಆಗಬೇಕು ಅಂತಂದರೆ ಕನಿಷ್ಠ 35% ಅಂದರೆ 35% ಅಥವಾ 35 ಮಾರ್ಕ್ಸ್ಗಳನ್ನು ನಾವು ತೆಗೆದು ಪಾಸ್ ಮಾರ್ಕ್ ಆಗಿ ಕನ್ಸಿಡರ್ ಮಾಡಲಾಗ್ತಾ ಇತ್ತು. ಸೊ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ವರ್ಷದಿಂದ ಅದರ 35%ನಿಂದ 33ಕ್ಕೆ ಅದರ ಪ್ರಮಾಣವನ್ನು ಶಿಕ್ಷಣ ಇಲಾಖೆ ಇಳಿಸಿದೆ ಅಂತ ಇವತ್ತು ಶಿಕ್ಷಣ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಮಾಧ್ಯಮಗೋಷ್ಠಿಯಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು. ನಮಗೆ ಗೊತ್ತಿದೆ, CBSE ಮತ್ತು ICSEಯಲ್ಲಿ ಈಗಾಗಲೇ 33% ಪಾಸ್ ಮಾರ್ಕ್ ಇರುವಂಥದ್ದು. ಸೊ ನಮ್ಮ ರಾಜ್ಯ ಸಿಲೆಬಸ್ನಲ್ಲಿ, ಸ್ಟೇಟ್ ಸಿಲೆಬಸ್ನಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಅಂಕವನ್ನು ಇದೀಗ ನಿಗದಿ ಮಾಡಿ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಈ ಒಂದು ಪಾಸ್ ಮಾರ್ಕನ್ನು ಇಳಿಕೆ ಮಾಡೋದಕ್ಕೆ ಸಾರ್ವಜನಿಕರ ಅಭಿಪ್ರಾಯ ಅಂದರೆ ಸಾರ್ವಜನಿಕರು ಅಂತಂದರೆ ಪೋಷಕರ ಅಭಿಪ್ರಾಯವನ್ನು ಸರ್ಕಾರ ಈ ವರ್ಷದ ಆರಂಭದಲ್ಲೇ ಕೇಳಿತ್ತು. ಸಾರ್ವಜನಿಕರು ಕೂಡ ಪೋಷಕರು ಕೂಡ ಬಂದು ಅಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರು. ಸೊ ಈ ಸಂದರ್ಭದಲ್ಲಿ 35%ನ ಬೆಂಬಲಿಸಿಕೊಂಡು ಮತ ಹಾಕಿರುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥವರ ಸಂಖ್ಯೆ ಕೇವಲ 30 ಮಾತ್ರ. ಉಳಿದಿರುವಂಥ 780ಕ್ಕಿಂತ ಅಂದರೆ ಹೆಚ್ಚು ಕಮ್ಮಿ 800 ಪೋಷಕರು, 800 ಜನರು 33% ಪಾಸ್ ಮಾರ್ಕ್ ಸಾಕು ಅಂತ ತಮ್ಮ ಅಭಿಪ್ರಾಯವನ್ನು ಶಿಕ್ಷಣ ಇಲಾಖೆಗೆ ಕೊಟ್ಟಿರುವಂಥದ್ದು. ಅದು ಒಂದು ಪ್ರಮುಖ ಕಾರಣ. ಮತ್ತೊಂದು ಕಾರಣ ಏನು ಅಂತಂದರೆ, ವರ್ಷದಿಂದ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿರುವಂತಹ ಆ ಕಲಿಕೆಯ ಗುಣಮಟ್ಟ ಅಂದರೆ ಫಲಿತಾಂಶದ ಗುಣಮಟ್ಟ ಏನಿದೆ ಅದು ಇಳಿಕೆ ಆಗ್ತಾ ಇರುವಂಥದ್ದು. ಅದನ್ನು ಹಾಗೆ ಬಿಡಬಾರ್ದು, ಆಗೋದಕ್ಕೆ ಬಿಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಇದೀಗ 2% ಕಟ್ ಮಾಡಿ 33%ಗೆ ಪಾಸ್ ಮಾರ್ಕ್ಸನ್ನು ಫಿಕ್ಸ್ ಮಾಡಿರುವಂಥದ್ದು. ಸೊ ಹಾಗಿದ್ರೆ 600 ಅಂಕ ಅಂದರೆ PUCಯಲ್ಲಿ 600 ಮಾರ್ಕ್ಸ್ ಇರುವಂಥ 6 ಸಬ್ಜೆಕ್ಟ್ಗಳ ಒಟ್ಟು ಸರಾಸರಿ ಮಾರ್ಕ್ಸ್ನಲ್ಲಿ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಆಗಬೇಕು ಹಾಗಾದರೆ ಅನ್ನುವಂಥದ್ದು ಈಗಿರುವಂಥ ಒಂದು ಗೊಂದಲ ಮತ್ತು ಪ್ರಶ್ನೆ. ಸೊ ನಾವೀಗ PUC ಬಗ್ಗೆ ಮಾತಾಡೋಣ, SSLC ನಾವು ಆಮೇಲೆ ಮಾತಾಡೋಣ. PUCಯಲ್ಲಿ 600 ಅಂಕವನ್ನು 600 ಅಂಕ ಇರುವಂಥ 6 ಸಬ್ಜೆಕ್ಟ್ಗಳ ಪೈಕಿ 196 ಅಥವಾ 198 ಆ ಗ್ಯಾಪಲ್ಲಿ ನೀವು ಅಂಕಗಳನ್ನು ಪಡೆದುಕೊಂಡ್ರೆ ನಿಮಗೆ ಪಾಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ ನೀವು 600ಗೆ 198 ಅಂಕಗಳನ್ನು ಪಡೆದುಕೊಂಡ್ರೆ ನೀವು ಪಾಸ್ ಆಗ್ತೀರಿ. ಆದರೆ ನಿಮಗೆ 198 600ರಲ್ಲಿ 198 ಅಂಕಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಒಟ್ಟು ಸರಾಸರಿ ಏನಿದೆ ಅದು 33% ಆಗಿರೋದಿಲ್ಲ. ಸೊ ಅದಾಗಿಯೂ ಕೂಡ ನೀವು 600ರಲ್ಲಿ 198 ಅಂಕಗಳನ್ನು ಪಡೆಯೋದ್ರಲ್ಲಿ ಯಶಸ್ವಿ ಆದರೆ ನಿಮ್ಮ 6 ಸಬ್ಜೆಕ್ಟ್ಗಳಂದರೆ 6 ವಿಷಯಗಳ ಒಟ್ಟು ಸರಾಸರಿ ಅಂಕ 30% ಇದ್ದರೂ ಕೂಡ ನಿಮ್ಮನ್ನು ಪಾಸ್ ಅಂತ ಬೋರ್ಡ್ ಪರಿಗಣಿಸುತ್ತೆ ಅನ್ನುವಂಥದ್ದು ಇವತ್ತು ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಗೊಂದಲ ಬೇಡ ಇದರಲ್ಲಿ. PUC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು ಇದನ್ನು, 600 ಅಂಕಗಳಿರುವಂಥ 6 ಸಬ್ಜೆಕ್ಟ್ಗಳಲ್ಲಿ ನೀವು 198 ಅಂಕಗಳನ್ನು ದಾಖಲಿಸಿದ್ರೆ ಅಥವಾ 198 ಅಂಕಗಳನ್ನು ನೀವು 6 ಸಬ್ಜೆಕ್ಟ್ಗಳಲ್ಲಿ ಒಟ್ಟಾಗಿ ಪಡೆದುಕೊಂಡರೂ ಕೂಡ ನಿಮಗೆ 6 ಸಬ್ಜೆಕ್ಟ್ಗಳಲ್ಲೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಸರಾಸರಿ 30% ನೀವು ಸ್ಕೋರ್ ಮಾಡಿರಬೇಕು. ಹಾಗಿದ್ದಾಗ ಮಾತ್ರ ನಿಮಗೆ ಪಾಸ್ ಅಂತ ನಿಮ್ಮನ್ನು ಕನ್ಸಿಡರ್ ಮಾಡಲಾಗುತ್ತೆ.
ಸೊ ಇದೇ ರೀತಿ SSLCಗೆ ಹಾಗಿದ್ರೆ ಎಷ್ಟು ಹಾಗಾದರೆ ಪಾಸ್ ಮಾರ್ಕ್ಸ್ ಅಥವಾ ಯಾವ ರೀತಿಯಾಗಿ ಬೋರ್ಡ್ ಅಂದರೆ ಶಿಕ್ಷಣ ಇಲಾಖೆ ಪಾಸ್ ಅಂತ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದನ್ನು ನೋಡೋಣ. PUC ಆಗಲಿ SSLC ಆಗಲಿ 33 ಸ್ಟ್ಯಾಂಡರ್ಡ್ ಸ್ಕೋರಿಂಗ್ ಪಾಸ್ ಮಾರ್ಕ್ಸ್ ಅದು. ಆದರೆ SSLC ಅವರಿಗೆ 625 ಕನ್ನಡಕ್ಕೆ ಅಂದರೆ ಪ್ರಥಮ ಭಾಷೆಗೆ 125 ಸೇರಿಸಿ ಒಟ್ಟಾಗಿ 6 ಸಬ್ಜೆಕ್ಟಿಗೆ 6 ಭಾಷೆಗೆ 625 ಅಂಕಗಳನ್ನು, ಒಟ್ಟು ಅಂಕಗಳ ಪೈಕಿ ನೀವು 206 ಅಂಕಗಳನ್ನು ಪಡೆಯೋದ್ರಲ್ಲಿ ಯಶಸ್ವಿ ಆದರೆ 206 ಅಂಕಗಳ ಜೊತೆಗೆ ನೀವು ಪ್ರತಿ ವಿಷಯದಲ್ಲೂ ಕೂಡ ಅಂದರೆ ಎವ್ರಿ ಸಬ್ಜೆಕ್ಟಲ್ಲೂ ಕೂಡ ನೀವು ಸರಾಸರಿ 30% ಮಾರ್ಕ್ಸನ್ನು ಪಡೆದುಕೊಂಡಿದ್ರೆ ನೀವು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಒಂದು ಕಡೆ 33% ನಿಮಗೆ ಪಾಸ್ ಮಾರ್ಕ್ಸನ್ನು ನಿಗದಿ ಮಾಡಿದರೂ ಕೂಡ ನೀವು 625ರಲ್ಲಿ SSLC ವಿದ್ಯಾರ್ಥಿಗಳು 625ರಲ್ಲಿ 206 ಅಂಕಗಳನ್ನು ಒಟ್ಟಾಗಿ 6 ಸಬ್ಜೆಕ್ಟ್ನಲ್ಲಿ ನೀವು ಅಂದರೆ ಅದನ್ನು ಪಡೆದುಕೊಂಡಿದ್ರೆ, ಸ್ಕೋರ್ ಮಾಡಿಕೊಂಡಿದ್ರೆ, ಆ 206 ಸಬ್ಜೆಕ್ಟ್ ಪಡೆಯೋದರ ಜೊತೆಗೆ ನೀವು 6 ಸಬ್ಜೆಕ್ಟ್ನಲ್ಲಿ ಪ್ರತಿ ಸಬ್ಜೆಕ್ಟ್ನಲ್ಲೂ ಕೂಡ 30% ಸರಾಸರಿಯನ್ನು ಕಾಯ್ದುಕೊಂಡ್ರೆ ನಿಮ್ಮನ್ನು ಪಾಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ 2 ವೈರುಧ್ಯಗಳಿದೆ. ಒಂದು, ನೀವು 33%ಅನ್ನು ಅಟ್ ಎ ಸಿಂಗಲ್ ಶಾಟ್ ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದರೆ ನೀವು 625ರಲ್ಲಿ 206 ಅಂಕಗಳನ್ನು ಪಡೆಯೋದರ ಜೊತೆಗೆ ಪ್ರತಿ ವಿಷಯದಲ್ಲೂ ಕೂಡ 30%ನಷ್ಟು ಸರಾಸರಿ ಕಾಯ್ದುಕೊಂಡ್ರೆ ನಿಮ್ಮನ್ನು ಪಾಸ್ ಅಂತ ಶಿಕ್ಷಣ ಇಲಾಖೆ ಕನ್ಸಿಡರ್ ಮಾಡುತ್ತೆ. ಸೊ ಇದು ಮಕ್ಕಳಿಗೆ ಅಂದರೆ ಕಲಿಯೋರು ಕಲಿತಾರೆ, ಅದು ಬೇರೆ ವಿಚಾರ. ಕೆಲವೊಂದು ಅಂದರೆ ಕಲಿಯೋದಕ್ಕೆ ಆಸಕ್ತಿ ಇಲ್ಲದಿರುವಂಥವ್ರು ಅಥವಾ ಎಷ್ಟೇ ಓದಿದ್ರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ವಿದ್ಯಾರ್ಥಿಗಳು, ಮತ್ತು ಮನೆಯಲ್ಲಿರುವಂಥ ಕಷ್ಟಗಳು, ಒತ್ತಡಗಳನ್ನು ಮೀರಿ ಬಂದು ಒಂದು ಮಾನಸಿಕ ಒತ್ತಡದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥ ಮಕ್ಕಳಿಗೆ ಇದು ಒಂದು ಭಾಳ ಉತ್ತಮವಾಗಿರುವಂಥ ಉತ್ತೇಜನವನ್ನು ನೀಡುತ್ತೆ. 1-2 ಅಥವಾ 1-2% ಅಥವಾ 3-4 ಮಾರ್ಕ್ಸ್ಗಳಿಗೆ ಫೇಲ್ ಆಗುವಂಥ ಮತ್ತು ಎಕ್ಸಾಮನ್ನು ಬರೀಬೇಕಾಗುವಂಥ ಅನಿವಾರ್ಯತೆಗೆ ಬೀಳುವಂಥ ಮಕ್ಕಳಿಗೆ ಇದೊಂದು ಭಾಳ ಉತ್ತಮವಾಗಿರುವಂಥ ಅವಕಾಶ. ಅಂದರೆ ಇದ್ರ ಬಗ್ಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದೀಗ ಭಾಳ ತಕರಾರನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೇಳುವಂಥದ್ದು ಒಂದು ಲೆಕ್ಕದಲ್ಲಿ ನಿಜ ಅಂತಲೇ ಅನ್ಕೊಳ್ಳೋಣ. ಅಂದರೆ ಇದರಿಂದ ಮಕ್ಕಳ ಕಲಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಮಕ್ಕಳಿಗೆ ಸಿಗ್ತಾ ಇರುವಂಥ ಶೈಕ್ಷಣಿಕ ಗುಣಮಟ್ಟ ಏನಿದೆ ಆ ಗುಣಮಟ್ಟಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅದರ ಜೊತೆಗೆ CBSE ICSE ಸಿಲೆಬಸ್ಗಳನ್ನು ಬೋಧನೆ ಮಾಡುವಂತಹ ಖಾಸಗಿ ಶಾಲೆಗಳಲ್ಲಿ ಈಗ ಸದ್ಯಕ್ಕೆ ಇರುವಂಥದ್ದು ಕೂಡ 33% ಪಾಸ್ ಮಾರ್ಕ್ಸ್. ಸೊ ಅವರು ಅವರ CBSE ಮತ್ತು ICSE ಸಿಲೆಬಸ್ಸನ್ನು 33%ಗೆ ನಿಗದಿ ಮಾಡಿಟ್ಕೊಂಡು ಈಗ ರಾಜ್ಯ ಸರ್ಕಾರ ತಮ್ಮ ರಾಜ್ಯ ಪಠ್ಯಕ್ರಮವನ್ನು ಕೂಡ 33%ಗೆ ಇಳಿಸುವಂಥ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸಂಘಟನೆಗಳು, ಗಣ್ಯ ವ್ಯಕ್ತಿಗಳೆಲ್ಲವೂ ಕೂಡ ಬಂದು ಇದಕ್ಕೆ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಂದ್ರೆ ಇದು ಅವರಿಗೆ ಒಂದು ಗೊಂದಲ ಇದೆ. ಅವರೇ ಖಾಸಗಿ ಶಿಕ್ಷಣ ಸಂಸ್ಥೆನ ನಡೆಸ್ಕೊಂಡು ಅದರಲ್ಲಿ CBSE ICSE ಸಿಲೆಬಸ್ ಅನ್ನು ಬೋಧನೆ ಮಾಡಿಕೊಂಡು 33% ಪಾಸ್ ಮಾರ್ಕ್ಸ್ ಅನ್ನು ಒಪ್ಪಿಕೊಂಡು ಅಲ್ಲಿ ಅವರ ಶಿಕ್ಷಣ ಸಂಸ್ಥೆಗಳನ್ನು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ಅವರು ನಡೆಸ್ಕೊಳ್ತಾ ಇದ್ದಾರೆ. ಆದರೆ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಸರ್ಕಾರ ಸಿಲೆಬಸ್ ಅನ್ನು ಓದುವಂಥ ಶಾಲೆಗಳಲ್ಲಿ 33%ಗೆ 35% ಇಳಿಸಿರೋದು ಇದೀಗ ಅವರಿಗೆ ಸಮಸ್ಯಾತ್ಮಕವಾಗಿ ಕಂಡಿರುವಂಥದ್ದು. ಇದರಲ್ಲಿ ಒಂದು ಸ್ವಲ್ಪ ರಾಜಕೀಯ ಇದೆ. ಅವ್ರಿಗೂ ಏನೋ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಬೇಕು, ಈಗಾಗಲೇ ಲಕ್ಷ ಡೊನೇಷನ್ಗಳನ್ನು ತೆಗೆದುಕೊಂಡು ಅವರು ಚಾರ್ಜ್ ಮಾಡ್ತಾ ಇದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. LKG UKG 80,000 ಅಲ್ಲಿ 1 ಲಕ್ಷವನ್ನು ಪಾಪ ಅವ್ರಿಗೂ ಕೂಡ ಇದರಿಂದ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಈಗಲೇ ಅರಿವಾಗಿದೆ. ಈ ಮೂಲಕವಾಗಿ ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಸರ್ಕಾರ ಅಂದರೆ ಶಿಕ್ಷಣ ಇಲಾಖೆ ಇಟ್ಕೊಂಡಿರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ, ಇದರಿಂದ ಮಕ್ಕಳಿಗೆ SSLC ಇರ್ಬೋದು ಅಥವಾ ದ್ವಿತೀಯ PUC ಮಕ್ಕಳಿರ್ಬೋದು, ಎಷ್ಟರ ಮಟ್ಟಿಗೆ ಇದು ಅವರಿಗೆ ಸಹಕಾರಿಯಾಗಿರುತ್ತೆ, ಇದರಿಂದ ಶೈಕ್ಷಣಿಕ ಗುಣಮಟ್ಟಕ್ಕೆ ಏನಾದರೂ ಹೊಡೆತ ಬೀಳುತ್ತಾ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಥವಾ ಅದರ ಮಾಲೀಕರು ಹೇಳುವ ಹಾಗೆ. ಒಟ್ಟಾರೆ ಇದರ ಸಾಧಕ ಬಾಧಕಗಳು ನಾವೀಗ ವಿಮರ್ಶೆಯನ್ನು, ಟೀಕೆ ಟಿಪ್ಪಣಿಗಳನ್ನು ಮಾಡಿದರೂ ಕೂಡ ಈ ವರ್ಷದ ಕೊನೆಯಲ್ಲೇ ಇದರ ಸಾಧಕ ಬಾಧಕ ನಮಗೆ ಗೊತ್ತಾಗುವಂಥದ್ದು. ಈ ವರ್ಷದ ಫಲಿತಾಂಶ ಬಂದ ಮೇಲೆ ಇದು ಸರ್ಕಾರದ ನಿರ್ಧಾರ ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.